ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬೆಣಕಲ್ ಬಳಿ ಭೀಕರವಾದಂಥ ರಸ್ತೆ ಅಪಘಾತ ಆಗಿರುವಂಥದ್ದು. ಲಾರಿ ಜೊತೆಯಲ್ಲಿ ಟೂ ವೀಲರ್ ಬೈಕ್ ನಡುವೆ ಅಪಘಾತ ಆಗಿರುವಂಥದ್ದು. ಇನ್ನು ಬಾಳಿ ಬದುಕಬೇಕಾದಂಥ ಯುವಕ ಯುವತಿ ಅಂದರೆ ಮದುವೆ ಆಗೋದಕ್ಕೆ ಇನ್ನು ಕೇವಲ 10 ದಿನ ಮಾತ್ರ ಬಾಕಿ ಇತ್ತು. ಇಂತಹದ ಸಂದರ್ಭದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ನಡೆಯಬಾರದಂತ ದುರ್ಘಟನೆ ನಡೆದು ಹೋಗಿರುವಂಥದ್ದು. ಆ ಕುರಿತಾದಂಥ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆಗಲೇ ಹೇಳಿದಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಬರ್ತಾ ಇದ್ದಂಥ ಇಬ್ಬರು ನವ ಜೋಡಿಗಳು, ಇನ್ನೇನು ಹಸೆಮಣೆ ಆಗಿದ್ದಂತಹ ಯುವ ಜೋಡಿಗಳು ದಾರುಣವಾದಂಥ ಒಂದು ಆಕ್ಸಿಡೆಂಟ್ಗೆ ತುತ್ತಾಗಿ ಪ್ರಾಣವನ್ನ ತೆತ್ತಿರುವಂಥದ್ದು. ನಿಜಕ್ಕೂ ಇದೊಂದು ರೀತಿ ಇಂತಹ ಘಟನೆಗಳು ನಡೆಯಬಾರದು. ಮನಕಲಕುವಂಥ ಘಟನೆ ಇದು. ಕುಟುಂಬಸ್ಥರ ರೋದನೆ ಇದೀಗ ಮುಗಿಲು ಮುಟ್ಟಿರುವಂಥದ್ದು. ಘಟನೆ ಹೆಂಗಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ನೋಡಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬೆಣಕಲ್ ಬಳಿ ಆಗಿರುವಂಥ ಈ ಒಂದು ಘಟನೆ ಹೆಂಗಾಯ್ತು ಆಕ್ಸಿಡೆಂಟ್ ಅನ್ನೋದನ್ನ ನೋಡೋದಾದ್ರೆ, ಇದೇ 21ನೇ ತಾರೀಕು ಮದುವೆ ಇರುತ್ತೆ. ಇಬ್ರದ್ದು ಕೂಡ ನೀವಿಲ್ಲಿ ಈ ಸ್ಕ್ರೀನ್ನಲ್ಲಿ ನೋಡ್ತಾ ಇರುವಂಥ ಈ ಯುವಕ ಮತ್ತೆ ಯುವತಿಯ ಮದುವೆ ಇನ್ನು ಕೇವಲ 10 ದಿನ ಮಾತ್ರ ಬಾಕಿ ಇರುತ್ತೆ. ಕವಿತಾ ಮತ್ತು ಕರಿಯಪ್ಪ ಎನ್ನುವಂಥ ಈ ಇಬ್ಬರು ಯುವ ಜೋಡಿಗಳು ಒಂದು ಆಕ್ಸಿಡೆಂಟ್ಗೆ ತುತ್ತಾಗಿ ಪ್ರಾಣವನ್ನು ಬಿಟ್ಟಿರುವಂಥದ್ದು. ಇವರ ವಯಸ್ಸು ಕೂಡ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಕರಿಯಪ್ಪಂದು ಕೇವಲ 26 ವರ್ಷ ಇವಾಗ. ಇನ್ನು ಕವಿತಾ 19 ವರ್ಷದ ಯುವತಿ. ಇಬ್ಬರು ಕೂಡ ಪ್ರಾಣ ಬಿಟ್ಟಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಬೆಳಿಗ್ಗೆಯಿಂದ ಪ್ರೀ ವೆಡ್ಡಿಂಗ್ ಶೂಟ್ ಇರುತ್ತೆ. ನೋಡಿ, 4 ತಿಂಗಳ ಹಿಂದೆ ಇವರಿಬ್ಬರದು ಕೂಡ ಎಂಗೇಜ್ಮೆಂಟ್ ಆಗಿರುತ್ತೆ. ಮದುವೆಗೆ ಡಿಸೆಂಬರ್ 21ನೇ ತಾರೀಕು ಅಂತೇಳಿ ನಿಗದಿ ಆಗಿರುತ್ತೆ. ಈ ಸಂದರ್ಭದಲ್ಲಿ ನಿನ್ನೆ ಪ್ರೀ ವೆಡ್ಡಿಂಗ್ ಶೂಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಆ ಹುಡುಗಿಯನ್ನ ಏನು ಡ್ರಾಪ್ ಮಾಡಿ ಅವ್ರ ಮನೆಗೆ ಬಿಟ್ಟು ಬರೋಣ ಅಂತೇಳಿ, ಕವಿತಾ ಮನೆಗೆ ಬಿಟ್ಟು ಬರೋಣ ಅಂತೇಳಿ ಕರಿಯಪ್ಪ ಬೈಕ್ ತಗೊಂಡು ಹೋಗ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಎಂತಹ ದುರಂತ ನಡೆಯುತ್ತೆ ನೋಡಿ. ಸಾವು ಯಾವಾಗ ಯಾರಿಗೆ ಹೆಂಗ್ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಕೂಡ ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಅಲ್ಲಿ ಪಂಚರ್ ಆಗಿ, ಅಂದರೆ ಗಾಡಿಯಲ್ಲಿ ಪಂಚರ್ ಆಗಿ ಒಂದು ಲಾರಿ ರಸ್ತೆಯ ಬದಿನಲ್ಲಿ ನಿಂತಿರುತ್ತೆ. ಅದನ್ನ ನೋಡಿದಂಥ ಕರಿಯಪ್ಪ ಬೈಕನ್ನು ಒಂದು ಸ್ವಲ್ಪ ಈ ಕಡೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಜೋರಾಗಿ ಬಂದಂಥ ಲಾರಿ ಈ ಬೈಕ್, ಅಂದರೆ ಈ ಕರಿಯಪ್ಪ ಮತ್ತು ಏನು ಕವಿತಾ ಕೂತ್ಕೊಂಡಿರುತ್ತಲ್ಲ ಅವ್ರ ಬೈಕ್ಗೆ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿರುತ್ತೆ. ಆ ಒಂದು ಡಿಕ್ಕಿಯ ರಭಸಕ್ಕೆ, ಆ ವೇಗಕ್ಕೆ ಇಬ್ರು ಕೂಡ ಸ್ಪಾಟಲ್ಲೇ ಡೆತ್ ಆಗಿರ್ತಾರೆ. ನಿಜಕ್ಕೂ ಈ ಘಟನೆ ಕಂಡಂತ ಕುಟುಂಬಸ್ಥರ ರೋದನೆ ಮುಗಿಲು ಮುಟ್ಟಿರುವಂಥದ್ದು. ಇನ್ನು ಸಾಯುವಂಥ ವಯಸ್ಸಲ್ಲ, ಈಗಷ್ಟೇ ಹಸೆಮಣೆ ಇರಬೇಕಾಗಿದ್ದಂಥ ಯುವ ಜೋಡಿಗಳು ಈ ರೀತಿ ಕೇವಲ 10 ದಿನ ಮಾತ್ರ ಮದುವೆ ಇರುತ್ತೆ. ಕುಟುಂಬಸ್ಥರು ಮಾತ್ರ ಅಲ್ಲ, ಇಡೀ ಅವರ ಗ್ರಾಮಸ್ಥರೇ ಕಣ್ಣೀರಲ್ಲಿ ಮುಳುಗಿ ಹೋಗಿರುವಂಥದ್ದು. ಇನ್ನು ಬದುಕಬೇಕಾದಂಥ ಯುವಕ ಯುವತಿ 26 ವರ್ಷ, ಕೇವಲ 19 ವರ್ಷ ಯುವತಿಗೆ. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಬೆಳಿಗ್ಗೆಯಿಂದಲೂ ಕೂಡ ಮುಗಿಸ್ಕೊಂಡು ಆ ಹುಡುಗಿಯನ್ನ ಮನೆಗೆ ಡ್ರಾಪ್ ಮಾಡಿ ಬರಬೇಕು ಎನ್ನುವಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಸುಮಾರು ರಾತ್ರಿ 8 ಗಂಟೆ ಆಗಿರುತ್ತೆ. ಸೊ ಈ ಘಟನೆ ಕಂಡಂಥ ಈ ಘಟನೆ ಪೊಲೀಸರಿಗೆ ಗೊತ್ತಾಗುತ್ತೆ. ಸ್ಪಾಟಿಗೆ ಪೊಲೀಸರು ಬರ್ತಾರೆ. ಅವ್ರದ್ದು ಕಾನೂನು ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಆ ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಬಟ್ ಕುಟುಂಬಸ್ಥರು ನೋಡಿ, ನಿಜಕ್ಕೂ ಮನ ಕಲ್ಕುವಂಥ ಘಟನೆ ಇದು. ಒಬ್ಬಳೇ ಮಗಳಂತೆ. ಸೊ ಇನ್ನು ತಮ್ಮನ ಮದುವೆ ಇತ್ತು ಅಂತೇಳಿ ಅಕ್ಕಂದಿರು ಕೂಡ ಕಣ್ಣೀರು ಸುರಿಸಿರುವಂಥದ್ದು. ಒಟ್ಟಿನಲ್ಲಿ ಇಂಥ ಘಟನೆಗಳು ನಡೆಯಬಾರದು. ಜೊತೆಯಲ್ಲಿ ನೋಡಿ, ವಿಧಿ ಎಷ್ಟು ಕ್ರೂರಿ ಅಂದರೆ, ಯಾವಾಗ ಯಾವ ರೂಪದಲ್ಲಿ ಬಂದು ಹೆಂಗೆ ವಿಧಿ ಏನೆಲ್ಲ ಮಾಡಿಬಿಡುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಕೂಡ ಸಾಕ್ಷಿ ಅಂತ ಹೇಳ್ಬೋದು. ಕೇವಲ 10 ದಿನ ಮಾತ್ರ ಮದುವೆ ಬಾಕಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಹಸೆಮಣೆ ಏರಬೇಕಾಗಿದ್ದಂಥ ಯುವ ಜೋಡಿ ದಾರುಣ ಹಂತೆ ಆಗಿರುವಂಥದ್ದು. ನಿಜಕ್ಕೂ ದುರಂತ ಅನಿಸುತ್ತೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗಿ ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.